ಹೋಗ್ಬೇಕು? ದಲಿತರುಗಳು ಎಲ್ಲಿ ಹೋಗ್ಬೇಕು? ನಾವು ಒಲೆ ಮಾದಿರ್ಗರಿಗೆ ಕೊಟ್ರೆ ಇದೇ ಗೋಳು ನಮ್ಗೆ. ನಾವು ಕೊಟ್ಟು ನಾವು ಅದೇ ತಿನ್ಬಿಟ್ಟು ನಾವು ಮನೆಗೆ ಹೋಗ್ಬಿಡ್ಬೇಕು. ಅದೇ ನಾವು ಆ ಥರ ಮಾಡಿದ್ರೆ ನಮ್ಗೆ ಹೆಂಗಾಗುತ್ತೆ ಹೇಳಿ ಸರ್? ಎಲ್ಲ ಸರ್ ದಲಿತರಿಗೆ ಮಾದಿಗರು ಒಲಿಯ ಮಾದಿಗ ಅಂತ ಅನ್ನೋದು ಈ ಅಮ್ಮ ಯಾಕೆ ಮಾತಾಡ್ಬೇಕು ಕ್ಯಾಶ್ ಬಗ್ಗೆ? ಇನ್ನೆಲ್ಲೂ ಉಳ್ಸಕ್ಕೆ ಮಾಡಕ್ಕೆ ಜಾಗ ಇಲ್ಲ. ಸತ್ರು ಮಣ್ಣು ಮಾಡಿದ್ರು ಇದೇ ಪ್ಲೇಸಲ್ಲೇ ಮಣ್ಣು ಮಾಡಬೇಕು. ಇಲ್ಲೇ ಸಾಯ್ತೀವಿ, ಇಲ್ಲೇ ಮಣ್ಣು ಮಾಡಲಿ ಬಿಡಿ ಸರ್. ಇಲ್ಲ ಅಂದ್ಮೇಲೆ ಇನ್ನು ಬದುಕಿದ್ ನಾವೇನು ಏನು ಮಾಡಬೇಕು ಅನ್ನೋದು ಕಾನೂನು ಅನ್ನೋದು ಎಂತಕ್ಕೆ ಐತೆ? ದಲಿತರಿಗೆ ಇಲ್ವಾ ಕಾನೂನು ಅನ್ನೋದು? ಕರ್ಕೊಂಡು ಬಂದು ಉಳ್ಸಕ್ಕೆ ಅವರು ಗಂಗಮ್ಮ, ರಾಮಕೃಷ್ಣಯ್ಯ, ಲೋಕೇಶ್ ಅವ್ರು ಬಂದಿರ್ತಾರೆ. ಬಂದು ನಮ್ಮ ಪಾಡಿಗೆ ನಾವು ಟ್ಯಾಕ್ಟ್ರಿಲಿ ನಾನು ನಮ್ಮ ಮಾವ ಗಂಗಾಧರಯ್ಯ, ನನ್ನ ಗಂಡ ಲೋಕೇಶು ನಮ್ಮ ಪಾಡಿಗೆ ನಾವು ಉಳಿಸ್ತಾ ಇರ್ತೀವಿ ಸರ್. ಬಂದು ಹಿಂದೆಯಿಂದ ಬರ್ತಾರೆ, ನೀವ್ಯಾಕೆ ಉಳಿಸೋದು, ನೀವ್ಯಾಕೆಲ್ಲ ಮಾಡೋದು ಅಂತೆಲ್ಲ ಕೇಳ್ತಾರೆ. ನಮ್ಮ ಜಮೀನು ನಾವು ಮಾಡ್ದಲ್ಲ ಇನ್ಯಾರು ಮಾಡ್ತೀವಿ ಅಂತ ಪ್ರತಿ ವರ್ಷವೂ ನಾವೇ ಮಾಡ್ತೀವಿ. ಆ ಥರ ಮಾಡ್ಕೊತಾ ಇದ್ದೀವಿ ಅಂದರೆ ದೊಣ್ಣೆಯಿಂದ ತಗೊಂಬಂದು ಹೊಡೆಯೋದು. ನನಗೂ ಹೊಡೆದಿದ್ರು, ನನ್ನ ಗಂಡನಿಗೂ ಲೋಕೇಶ್ಗೂ ಹೊಡೆದಿದ್ರು. ರಾಮಕೃಷ್ಣಯ್ಯ ಅವರು, ಗಂಗಮ್ಮ, ಲೋಕೇಶ್ ಅವರೆಲ್ಲ ಚೆನ್ನಾಗಿ ಹೊಡೆದಿದ್ದಾರೆ ಸರ್. ಅದು ಆಮೇಲೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರು ಅವ್ರು ತಗೊಂಡಿಲ್ಲ ಸರ್. ಅಲ್ಲಿ ಇಲ್ಲಿ ಅಂತ ಒಂದು ವಾರ ಅಳಿಸಿದ್ದಾರೆ ಸರ್ ನಮ್ಮನ್ನ. ಮತ್ತೀಗ ನಿಮಗೆ ಮಾದಿಗರು ಕ್ಯಾಸ್ಟ್ ಅವ್ರು ಕೊಟ್ಟರೆ ಇದೇ ಗೋಲ್ ನಮಗೆ. ಹಂಗೆ ಜಾತಿ ಎಲ್ಲ ಇದನ್ನ ಮಾಡ್ತಾರೆ ಸರ್. ನೀವು ಅದೇ ಒಲೆ ಮಾದಿಗರಿಗೆ ಕೊಟ್ಟರೆ ಇದೇ ಗೋಳು ನಮಗೆ. ನಾವು ಕೊಡ್ರಿ ಅಂತ ನಾವೇನಾದರೂ ಹೇಳಿದ್ವಾ? ಇವಾಗ ದುಡ್ಡು ಕೊಟ್ಟವ್ರೆ ಏನು ಅವರು ನ್ಯಾಯ ಮಾಡಿದ್ದಾರೆ ಸರ್ ಅಷ್ಟೇ. KC ಅನ್ನೋರು ಎಷ್ಟು ಸತಿ ನ್ಯಾಯ ಮಾಡಿದ್ದಾರೆ ಸರ್? 5-6 ಸತಿ ನ್ಯಾಯ ಮಾಡಿದ್ದಾರೆ. ಇವ್ರು ಬಂದು ಮಾತಾಡ್ಬೇಕು ತಾನೆ. ಇವ್ರಿಗೆ ಎಲ್ಲೆಲ್ಲಿ ಬೇಕೋ ಇವ್ರು ಎಲ್ಲಿಗೋಗಿ ಕುದುರಲ್ಲಿ ಕಂಪ್ಲೇಂಟ್ ಕೊಟ್ಟರು ತಗೊಂತ ಇಲ್ಲ. ನಾವೆಲ್ಲಿಗೆ ಹೋಗ್ಬೇಕು? ದಲಿತರುಗಳು ಎಲ್ಲಿ ಹೋಗ್ಬೇಕು? ನಾವಂಗಂದ್ರೆ ಮನುಷ್ಯ ಅಲ್ವಾ? ಅವ್ರಿಗೆ ಮಾತ್ರ ಕೋರ್ಟು ಕಚೇರಿ ಅನ್ನೋದಿರುತ್ತೆ. ದಲಿತರಿಗೆ ಕೋರ್ಟು ಕಚೇರಿ ಎಲ್ಲ ಇರಲ್ವಾ ಸರ್? ಅವ್ರ ಹತ್ರ ನಾವು ಅದೇ ತಿನ್ಬಿಟ್ಟು ನಾವು ಮನೆಗೆ ಹೋಗ್ಬಿಡ್ಬೇಕು. ಅದೇ ನಾವು ಆ ಥರ ಮಾಡಿದ್ರೆ ನಮ್ಗೆ ಹೆಂಗಾಗುತ್ತೆ ಹೇಳಿ ಸರ್? ನಾನು ಒಂದು ಹೆಣ್ಣೆಂಗ್ಸಾಗಿ ಆ ಹುಡುಗನ ಕೈಲಿ ಒದೆ ತಿನ್ನೋಂಥ ರಾಮಕೃಷ್ಣಯ್ಯ ಅಂತ ಅವ್ರ ಕೈಲಿ ಒದೆ ತಿನ್ನೋಂಥದ್ದೇನು ಸರ್? ನಾವು ಟ್ಯಾಕ್ಟ್ರಿನ ಉಳಿಸ್ಬೇಡ ಅಂತ ಬಾರಮ್ಮ ಈ ಕಡೆ ಅಂತ ಹೇಳಿದ್ರೆ ಆ ಎಮ್ಮ ದೊಣ್ಣೆ ತಗೊಂಡು ನನಗೆ ಹೊಡಿತಾಳೆ. ಯಾರು? ಗಂಗಮ್ಮ, ರಾಮಕೃಷ್ಣಯ್ಯ, ಲೋಕೇಶು 3 ಜನ ಸೇರಿ ನನಗೂ, ನನ್ನ ಗಂಡನಿಗೂ, ನನ್ನ ಗಂಡ ಲೋಕೇಶು, ನಮ್ಮ ಮಾವ ಗಂಗಾಧರಯ್ಯ ಅವ್ರು 3 ಜನಕ್ಕೂ ಹೊಡೆದಿದ್ದಾರೆ ಸರ್. ನಾವೇ ಇದ್ದೀವಿ ಸರ್. ಕಮಲಮ್ಮ, ಗಂಗಾಧರಯ್ಯ ಅವರೇ ಮಾಡ್ತಾರೆ. ಹೌದು ಸರ್, ಅಷ್ಟು ನಾವು ಕೊಟ್ಟಿದ್ದಾರೆ ಸರ್. ಅಷ್ಟು ದಿನದಿಂದ ಏನು ಹೇಳಿದ್ರು ನಮಗೆ ಹೊಡಿಯೋಕೆ ಬರೋದು. ಕಾನೂನು ಎಲ್ಲ ಸರ್ ದಲಿತರಿಗೆ. ಮಾದಿಗರು ಒಲಿಯ ಮಾದಿಗ ಅಂತ ಅನ್ನೋದು ಈ ಅಮ್ಮ ಯಾಕೆ ಮಾತಾಡ್ಬೇಕು ಕ್ಯಾಶ್ ಬಗ್ಗೆ? ಈ ಮುಂದೆ ಏನು ಒಲಿದ್ ಮಾತಾಡಬೇಕು. ನಿಮ್ಮ ಒಲೆಯವ್ರು ಕೊಟ್ಟರೆ ಒಲೆ ಮಾದಿಗರಿಗೂ ಕೊಟ್ಟರೆ ಇದೇ ಗೋಳು, ಇದು ಅಂತಂದರೆ ಎಷ್ಟು ನಮಗೂ ನೊಂದಿ ಸಾಕಾಗ್ಬಿಟ್ಟೆ. ಸತ್ರೆ ಇಲ್ಲೇ ಸಾಯ್ತೀವಿ ಸರ್. ಇದೇ ನಮಗೆ ಇನ್ನೆಲ್ಲೂ ಉಳ್ಸೋಕ್ಕೆ ಮಾಡೋಕ್ಕೆ ಜಾಗ ಇಲ್ಲ. ಸತ್ರು ಮಣ್ಣು ಮಾಡಿದ್ರು ಇದೇ ಪ್ಲೇಸಲ್ಲೇ ಮಣ್ಣು ಮಾಡಬೇಕು. ಇಲ್ಲೇ ಸಾಯ್ತೀವಿ, ಇಲ್ಲೇ ಮಣ್ಣು ಮಾಡಲಿ ಬಿಡಿ ಸರ್. ಇನ್ನೇನು ಸರ್? ಎಲ್ಲರೂ ಇದ್ದಾರಲ್ಲ, ಎಲ್ಲರ ಮುಂದೆನೂ ಸತ್ತೋಗ್ತೀವಿ. ನಮ್ಮ ಫ್ಯಾಮಿಲಿ ಪೂರ ಸತ್ತೋಗ್ತೀವಿ. ಇಲ್ಲೇ ಮಣ್ಣು ಮಾಡಿಬಿಡ್ಲಿ ಬಿಡಿ. ಬೇರೆ ಕಡೆ ಇನ್ನೆಂತಕ್ಕೆ ಹೋಗ್ಬೇಕು ನಾವು? ಕಾನೂನು ಇಲ್ಲ ಅಂದಮೇಲೆ ಇನ್ನು ಬದುಕಿದ್ ನಾವೇನು ಮಾಡಬೇಕು ಅನ್ನೋದು ಕಾನೂನು ಅನ್ನೋದು ಎಂತಕ್ಕೆ ಐತೆ? ದಲಿತರಿಗಿಲ್ವಾ ಕಾನೂನು ಅನ್ನೋದು?